ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಬಿಜೆಪಿಯ ಬಣ ಬಡಿದಾಟ. ದೆಹಲಿಗೆ ತೆರಳಿದ್ದಾರೆ ಭಿನ್ನರ ಬಣದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿದೆ ಈಗ ಬಿಜೆಪಿಯ ಬಣ ಬಡಿದಾಟ, ಭಿನ್ನರ ಕಿತ್ತಾಟ. ದೆಹಲಿ ಅಂಗಳ ಮತ್ತೊಮ್ಮೆ ತಲುಪಿದೆ. ಈಗಲಾದರೂ ಎಲ್ಲದಕ್ಕೂ ತೆರೆ ಬೀಳುತ್ತಾ ಇಲ್ವಾ, ಒಂದು ಸ್ಪಷ್ಟ ನಿರ್ಧಾರ ಆಗುತ್ತಾ ಇಲ್ವಾ? ಯತ್ನಾಳ್ ದೆಹಲಿ ಪ್ರವಾಸ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೇನು ಕಂಪ್ಲೇಂಟ್ ಹೇಳ್ತಾರೆ ಅಂತ. ಹೈಕಮಾಂಡ್ ಭೇಟಿ ಆಗ್ತಾರಾ ರೆಬಲ್ ನಾಯಕ ಯತ್ನಾಳ್, ಅಥವಾ ವಾಪಸ್ ಬರ್ತಾರಾ? ಹಾಗೆ ಹೈಕಮಾಂಡ್ ನಾಯಕರೇ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ರು. ಅಂದರೆ ಅಮಿತ್ ಶಾ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರು ದೆಹಲಿಗೆ ಬನ್ನಿ ಮಾತಾಡೋಣ ಅಂತ. ಇಲ್ಲಿ ಅರವಿಂದ್ ಲಿಂಬಾವಳಿ ಚೀಟಿ ಕೊಟ್ಟಿದ್ರು ಅವ್ರ ಕೈಗೆ, ಕೆಲವೊಂದಿಷ್ಟು ಲಿಸ್ಟನ್ನು ಮಾಡಿ, ದೂರುಗಳ ಸುರಿಮಳೆ. ಹಾಗಾಗಿನೇ ಅಮಿತ್ ಶಾನ ಹೇಳಿದರು, ಸ್ವತಃ ಭಿನ್ನರ ಬಣಕ್ಕೆ ಸೂಚನೆ ಕೊಟ್ಟಿದ್ರು. ಯತ್ನಾಳ್ ಜೊತೆಗೆ ಲಿಂಬಾವಳಿ ಕೂಡ ದೆಹಲಿಗೆ ತೆರಳಿರುವ ಸಾಧ್ಯತೆಗಳಿದ್ದಾವೆ. ಏನಾಗ್ಬೋದು ಹಾಗಾದರೆ ರಾಜ್ಯ ಬಿಜೆಪಿಯಲ್ಲಿ? ಶತಾಯಗತಾಯ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್. ಇದು 3ನೇ ಬಾರಿ ದೆಲ್ಲಿಗೆ ಹೋಗಿರೋದು. ಯಾವುದಕ್ಕೂ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಹೋಗ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರು ಭೇಟಿ, ಕೆಲವೊಂದು ನಾಯಕರನ್ನ ಭೇಟಿ ಮಾಡ್ತಾರೆ, ಕೆಲವು ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯ ನಾಯಕರನ್ನಲ್ಲಿ ಸಂಸದರನ್ನ ಭೇಟಿಯಾಗಿ ಬಂದುಬಿಡ್ತಾರೆ. ಹಾಗಾಗಿ ಏನಪ್ಪ ಇವರು ಯತ್ನಾಳ್ ಬಣದವರು ದೆಲ್ಲಿಗೆ ಹೋಗ್ತಾರೆ ಸುಮ್ಮನೆ ಬರ್ತಾರೆ ಅಂತ ಇವರು ಅಪಹಾಸ್ಯ ಮಾಡ್ತಾಯಿದ್ರು ವಿಜೇಂದ್ರ ಬಣದವರು. ಈಗ ಯಾಕೋ ಮತ್ತೆ ಆ ಟೀಮ್ ಸ್ಟ್ರಾಂಗ್ ಅನ್ನಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಅಮಿತ್ ಶಾ ಅವರೇ ಬುಲಾವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅವರು ಹೋದಾಗ, ಅಂದರೆ ಭಿನ್ನ ಬಣದವರು ಹೋದಾಗ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ನಡ್ಡಾ ಅವ್ರನ್ನ ಭೇಟಿ ಮಾಡ್ತಿದ್ರು, ಉಳಿದಂತೆ ಕೆಲವು ಪ್ರಮುಖರನ್ನು, ಕೇಂದ್ರ ಸಚಿವರನ್ನ ಭೇಟಿಯಾಗಿ ವಾಪಸ್ ಬರ್ತಾಯಿದ್ರು. ಆದರೆ ಈಗ ಯತ್ನಾಳ್ ಟೀಮು ಮೈ ಕೊಡುವೆ ಎದ್ದಿದೆ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ದೂರುಗಳ ಸುರಿಮಳೆಯನ್ನು ಸುರಿಸಿದ್ದಾರೆ ಆಲ್ರೆಡಿ. ಬಟ್ ಈಗ ಅಧ್ಯಕ್ಷರ ಬದಲಾವಣೆಗೆ ಮತ್ತೆ ಪಟ್ಟು ಹಿಡಿಯಲಿದ್ದಾರೆ. ಚುನಾವಣೆ ನಡೆಸುವಂತೆ ಒತ್ತಡವನ್ನು ಹಾಕಲಿದ್ದಾರೆ. ನಮ್ಮ ಬಣದ ಕೆಲ ನಾಯಕರಿಗೂ ಕೂಡ ಅವಕಾಶವನ್ನು ಕೊಡುವಂತೆ ಅಲ್ಲಿ ಆಗ್ರಹವನ್ನು ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ನೋಡ್ತಾ ಇದ್ದೀವಿ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನರ ನಡುವಿನ ಬಣದಾಟಗಳು. ಅದರಲ್ಲೂ ಮತ್ತೆ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್. ಈಗಲಾದರೂ ಒಂದು ಕ್ಲಾರಿಟಿ ಸಿಗಬಹುದಾ, ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ವಾಪಸ್ ಬರ್ಬೋದಾ? ಯಾಕಂದರೆ ಅಮಿತ್ ಶಾ ಅವರೀಗ ಬುಲಾವ್ ಕೊಟ್ಟಿರೋದ್ರಿಂದಾಗಿ ಅವರಿಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆಯಾ ಅನ್ನೋದು. ಪ್ರಭು, ಬಿಜೆಪಿಯ ಬಣ ರಾಜಕಾರಣದಲ್ಲಿನ ಹೊಸ ಅಧ್ಯಾಯ ಈಗ ಆರಂಭವಾಗ್ತದೆ ಅನ್ನುವಂಥದ್ದನ್ನ ಪಕ್ಷದ ಒಳಗಿನ ನಾಯಕರುಗಳು ಹೇಳ್ತಿದ್ದಾರೆ. ಅಂದ್ರೆ ಇದುವರೆಗೂ ಯಾರು ಮಾಧ್ಯಮಗಳ ಮುಂದೆ ಬಾರದೆ ಪಕ್ಷದ ಬೆಳವಣಿಗೆಗಳನ್ನು ಗಮನಿಸಿದ್ದಾರೆ ಅವರುಗಳು ಹೇಳುವಂತಹ ಮಾತಿದು. ಖುದ್ದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಾಯಕರಾಗಿರುವಂತಹ ಅಮಿತ್ ಶಾ ಅವರ ಬುಲಾವಿನ ಮೇರೆಗೆ ಈಗ ದೆಹಲಿಗೆ ಭಿನ್ನರ ಬಣದ ಬಸನಗೌಡ ಪಾಟೀಲ್ ಹಾಗೆ ಅರವಿಂದ್ ಲಿಂಬಾವಳಿ ಅವರು ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸೊ ಕಳೆದ 4-5 ತಿಂಗಳುಗಳ ಕಾಲದಿಂದ ನಡೀತಿದ್ದಂತಹ ಬಿಜೆಪಿ ಪಕ್ಷದ ಒಳಗಿನ ಬೆಳವಣಿಗೆಗಳು ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ, ಭಿನ್ನರ ಬಳಗ ತೆಗೆದುಕೊಳ್ತಿದ್ದಂತಹ ನಡೆಯ ವಿಚಾರದಲ್ಲಿ ಸ್ಪಷ್ಟ ಚಿತ್ರಣವೊಂದು ಈಗ ಹೊರಬೀಳುವಂತ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಮತ್ತೊಂದು ಅವಧಿಗೆ ನೇಮಕ ಮಾಡುವುದು ಬೇಡ ಅನ್ನುವಂತಹ ಒತ್ತಾಯವನ್ನ ರೆಬೆಲ್ ಟೀಮ್ ಮಾಡಿತ್ತು. ಆ ತಂಡದ ಒತ್ತಾಯಕ್ಕೆ ಇಲ್ಲಿಯವರೆಗೂ ಕೂಡ ಪಕ್ಷದ ವರಿಷ್ಠರು ಯಾವುದೇ ಮನ್ನಣೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಪಕ್ಷದೊಳಗಿನ ಲೆಕ್ಕಾಚಾರಗಳು ಪಕ್ಷದ ಸಮಗ್ರ ರಾಜ್ಯದಲ್ಲಿ ಪಕ್ಷವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಏಟು ಮಾಡುತ್ತಿದೆ ಅನ್ನುವಂತಹ ವಿಚಾರಗಳು ಕಾರ್ಯಕರ್ತರ ವಲಯದಿಂದ ಹಾಗೆ RSS ವಲಯದಿಂದಲೂ ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಲುಪಿತ್ತು. ಆ ಹಿನ್ನೆಲೆಯಲ್ಲಿ ಅವನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಅಗತ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸನ್ನಿವೇಶ ಈಗ ರಾಷ್ಟ್ರೀಯ ನಾಯಕರಿಗೆ ಎದುರಾಗಿದೆ. ಇದನ್ನ ಗಮನದಲ್ಲಿ ತೆಗೆದುಕೊಂಡು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರು ಚಿಂತನೆಯನ್ನ ಮಾಡಿದ್ದಾರೆ. ಅದರ ಭಾಗವಾಗಿ ಈಗ ಭಿನ್ನರ ತಂಡದ ಸದಸ್ಯರುಗಳನ್ನ ದೆಹಲಿಗೆ ಬರೋದಕ್ಕೆ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿರುವಂತಹ ಯತ್ನಾಳ್ ಅಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಅಥವಾ ಮಾತುಕತೆಯನ್ನ ಮಾಡ್ತಾರೆ, ಆ ಬಳಿಕ ಪಕ್ಷ ಸಂಘಟನೆ ವಿಚಾರದಲ್ಲಿ ಅಥವಾ ಅವರ ಬೇಡಿಕೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರು ಕೊಡುವಂತಹ ಹೇಳಿಕೆ ನಿರ್ಧಾರಗಳನ್ನು ಯಾವ ರೀತಿ ಬೆಂಬಲಿಸ್ತಾರೆ ಅನ್ನೋದರ ಬಗ್ಗೆ ಕೂಡ ತಿಳಿದುಕೊಳ್ಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಮುಂದುವರಿಸಿದೆ ಆದಲ್ಲಿ ತಮ್ಮ ಮುಂದಿನ ನಡೆ ಏನಾಗಿರಬೇಕು ಅನ್ನೋದರ ಬಗ್ಗೆ ಬಹಳ ಕುತೂಹಲವನ್ನ ಆ ತಂಡ ಇಟ್ಟುಕೊಂಡಿದೆ. ಹಾಗೆ ರಾಷ್ಟ್ರೀಯ ನಾಯಕರುಗಳಿಂದ ಆ ಜವಾಬ್ದಾರಿಯನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನುವಂತ ಚರ್ಚೆ ಇದೆ. ಅದಕ್ಕೆ ಪೂರಕವಾದಂತ ಮಾತುಕತೆ ನಿಟ್ಟಿನಲ್ಲಿ ದೆಹಲಿ ನಾಯಕರ ಜೊತೆ ಅವರು ಮಾತುಕತೆಯನ್ನ ಮಾಡಬಹುದು ಅನ್ನುವಂತಹ
ವಿಚಾರ ಇದೆ. ಸೊ ಒಟ್ಟಿನಲ್ಲಿ ಎಲ್ಲವನ್ನು ಕೂಡ ಇವತ್ತು ಅಥವಾ ನಾಳೆ ಒಳಗಾಗಿ ಪರಿಹರಿಸಿಕೊಳ್ಳುವಂತ ನಿರ್ಧಾರವನ್ನ ಮಾಡಿಕೊಂಡೆ ಆ ತಂಡ ಅಲ್ಲಿಗೆ ತೆರಳುತ್ತಾ ಇದೆ. ಉಳಿದಂತ ಪ್ಯಾನಲ್ ಸದಸ್ಯರುಗಳು ಕೆಲವೊಂದಷ್ಟು ಮಂದಿ ಸದನದಲ್ಲಿ ಭಾಗವಹಿಸಿದ್ರೆ, ಇನ್ನೊಂದಷ್ಟು ಮಂದಿ ಈ ವಿಚಾರದ ಕಾದು ಕುಳಿತುಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಏನಾಗಲಿದೆ, ದೆಹಲಿಯ ಮಾತುಕತೆಯ ಫಲಿತಾಂಶ ಏನು ಅನ್ನುವಂತ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ.